ಚನ್ನಪಟ್ಟಣದಲ್ಲಿ ಇವತ್ತು ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಸುಮಾರು 20ಕ್ಕೂ ಹೆಚ್ಚು ಗ್ರಾಮದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದೀವಿ. ಹೋದಲ್ಲೆಲ್ಲ ಜನರು ಉತ್ತಮ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಏನ್ ಮಾತಾಡಿದ್ರು ಕೇಳ್ತಾ ಹೋಗೋದಾ? ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಲ್ಲ, ಸಾಗರೋಪಾಯ ರೀತಿಯಲ್ಲಿ ಬರ್ತಾ ಇದ್ದಾರೆ ಜನ. ಬಹಳ ಹುಮ್ಮಸ್ಸಿದೆ. ನಾವು ಪಂಚಾಯತಿ ವೈಸ್ ಹೋಗ್ತಾ ಇದ್ದೀವಿ. ಈಗಾಗಲೇ 4-5 ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉತ್ಸಾಹಕರಿದ್ದಾರೆ, ಹುರುಪಿನಿಂದ ಇದ್ದಾರೆ. ಸೊ ಅದರಿಂದ ನಮ್ಗೆಲ್ಲ ಒಂದು ಗೆಲುವಿನ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚುತ್ತಾ ಇದೆ. ಹೌದು, ಅಲ್ಲ, ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಕುಮಾರಸ್ವಾಮಿ ಅವರು ಇದರ ಸ್ಥಳೀಯ ಶಾಸಕರಾಗಿ ಹಲವಾರು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಂತರ ಯೋಗೇಶ್ವರ್ ಕೂಡ ಇಲ್ಲಿ MLC ಆಗಿ ಮಾಜಿ ಸಚಿವರಾಗಿದ್ದಾರೆ. ಸೊ ಎಲ್ಲ ಒಟ್ಟಾರೆ ಇವತ್ತು ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನ ಕೂಡ ಬದಲಾವಣೆಯನ್ನ ಬಯಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಮ ಗುರಿ ಮುಟ್ತೀವಿ ಅಂತ ವಿಶ್ವಾಸ ಇದೆ. ಸರ್, ಒಂದ್ ಕಡೆ ಪ್ರಚಾರ ನೀವು ಚನ್ನಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರೆ, ಇನ್ನೊಂದ್ ಕಡೆ ಯುಗಾದಿ ಬಳಿಕ ಮೇಡಮ್ ಅವರು ಕನ್ಸೆ ಮೇಡಮ್ ಕೂಡ ಕನಕಪುರದಲ್ಲಿ ನಾವು ಪ್ರಚಾರಕ್ಕೆ ಹೌದು, ಅವರು ಶನಿವಾರದಿಂದ ಪ್ರಚಾರಕ್ಕೆ ಇಳಿತಾರೆ ಕನಕಪುರದಲ್ಲಿ. ಸರ್, ನಿನ್ನೆ ಕೂಡ ಒಂದು ಕಾರ್ಯಕರ್ತರು ಆತಂಕ ವ್ಯಕ್ತಪಡಿಸೋದು, ನಾವೇನಾದ್ರೂ ಚುನಾವಣೆ ಹೋದ್ರೆ ಸ್ಥಳೀಯ ಮಟ್ಟದಲ್ಲಿ ಕಂಪ್ಲೇಂಟ್ ಮಾಡೋದು, ಪೊಲೀಸರು ಕರ್ತವ್ಯ ಮಾಡೋದು ಆಗ್ತಾ ಇದೆ ಒಂದು ಆರೋಪ ಕೇಳಬೇಕು. ಇಲ್ಲ, ಅದೆಲ್ಲ ಮಾಮೂಲಿ. ಅದು ಕಾನೂನು ಪ್ರಕಾರ ತಗೋತಾರೆ. ಅಲ್ಲ, ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಲ್ಲ, ಸಾಗರೋಪಾಯ ರೀತಿಯಲ್ಲಿ ಬರ್ತಾ ಇದ್ದಾರೆ ಜನ. ಬಹಳ ಹುಮ್ಮಸ್ಸಿದೆ. ನಾವು ಪಂಚಾಯತಿ ವೈಸ್ ಹೋಗ್ತಾ ಇದ್ದೀವಿ. ಈಗಾಗಲೇ 4-5 ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉತ್ಸಾಹಕರಿದ್ದಾರೆ, ಹುರುಪಿನಿಂದ ಇದ್ದಾರೆ. ಸೊ ಅದರಿಂದ ನಮ್ಗೆಲ್ಲ ಒಂದು ಗೆಲುವಿನ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚುತ್ತಾ ಇದೆ. ಹೌದು, ಅಲ್ಲ, ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಕುಮಾರಸ್ವಾಮಿ ಅವರು ಇದರ ಸ್ಥಳೀಯ ಶಾಸಕರಾಗಿ ಹಲವಾರು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಂತರ ಯೋಗೇಶ್ವರ್ ಕೂಡ ಇಲ್ಲಿ MLC ಆಗಿ ಮಾಜಿ ಸಚಿವರಾಗಿದ್ದಾರೆ. ಸೊ ಎಲ್ಲ ಒಟ್ಟಾರೆ ಇವತ್ತು ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನ ಕೂಡ ಬದಲಾವಣೆಯನ್ನ ಬಯಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಮ ಗುರಿ ಮುಟ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ, ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲೋದಕ್ಕೆ ಇತ್ತ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಪಣವನ್ನ ತೊಟ್ಟಿದ್ದಾರೆ. ಇತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ 5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ಬೂಸ್ಟ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಪ್ರಚಾರವನ್ನ ನಡೆಸಿದ್ದಾರೆ ಚನ್ನಪಟ್ಟಣ ಭಾಗದಲ್ಲಿ. ಹೇಗೆ ನಡೀತು, ಏನು ಅಂತ? ಖಂಡಿತವಾಗ್ಲೂ NDA ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ದಿನದಿಂದ ದಿನಕ್ಕೆ ಇದು ರಂಗು ಪಡ್ಕೊಂತಾ ಇರುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ DK ಸುರೇಶ್ ಅವರು ಸ್ಪರ್ಧೆ ಮಾಡಿ ಅವರು ಕೂಡ ಗೆಲ್ಲಬೇಕು ಅನ್ನುವಂತಹ ವಿಶ್ವಾಸದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ NDA ಅಭ್ಯರ್ಥಿಯಾದಂತಹ ಸಿಎನ್ ಮಂಜುನಾಥ್ ಅವರು ಕೂಡ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅಮಿತ್ ಶಾ ಅವರೇ ಅವರನ್ನ ಕಳಿಸಿಕೊಟ್ಟು ಈ ಭಾಗದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಅಬ್ಬರದ ಪ್ರಚಾರ ಇವತ್ತು ಚನ್ನಪಟ್ಟಣ ಭಾಗಕ್ಕೆ ಕಾಲಿಟ್ಟಿತ್ತು. ಅಬ್ಬರದ ಪ್ರಚಾರದಲ್ಲಿ ಸಾಕಷ್ಟು ಮಂದಿ ಅವರಿಗೆ ಬೆಂಬಲವನ್ನು ಸೂಚಿಸಿದರು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಜೊತೆಗೆ CP ಯೋಗೇಶ್ವರ್ ಅವರು ಕೂಡ ಅವರ ಜೊತೆ ಸಾಥ್ ಅನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿ ಹಾಗೂ JDS ಅಭ್ಯರ್ಥಿಯಾಗಿರುವಂತಹ ಸಿಎನ್ ಮಂಜುನಾಥ್ ಅವರು ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತಹ ವಿಶ್ವಾಸದಿಂದ ಸಾಕಷ್ಟು ಹೋರಾಟವನ್ನ ಮಾಡಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಚಂದ್ರಕಲಾ, ಅಭಿಷೇಕ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ DK ಬ್ರದರ್ಸ್ ಅವರನ್ನ ಅಷ್ಟು ಈಸಿಯಾಗಿ ಗೆಲ್ಲುವುದಕ್ಕೂ ಸಾಧ್ಯನೇ? ಯಾಕಂದ್ರೆ ಇವರ ಹುಮ್ಮಸ್ಸು ಅಷ್ಟಿದೆ. ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸಂಚಾರವನ್ನ ನಡೆಸ್ಬಿಟ್ರೆ ಇಲ್ಲಿ DK ಸುರೇಶ್ ಅವರ ಎದುರಾಳಿಯಾಗಿ ಸ್ಪರ್ಧೆ ಮಾಡಿ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ? ಅದು ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ JDS ಮತ್ತೆ ಬಿಜೆಪಿ ಒಂದಾಗಿರುವಂತಹ ಕಾರಣದಿಂದಾಗಿ ಒಂದ್ ಕಡೆ ಗೆಲ್ಲುವಂತಹ ವಿಶ್ವಾಸವನ್ನ NDA ಅಭ್ಯರ್ಥಿ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರೆ, DK ಸುರೇಶ್ ಅವರು ಈಗಾಗಲೇ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವಂತದ್ದಿದೆ. ಆದ್ರೂ ಕೂಡ ಜನರು ಯಾವುದಕ್ಕೆ ವಿಶ್ವಾಸವನ್ನ ಇಟ್ಕೊಂಡು ಇವತ್ತು ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ DK ಶಿವಕುಮಾರ್ ಈಗ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ, ಹಾಲಿ ಸರ್ಕಾರ ಇರೋದ್ರಿಂದ ಈ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತಹ ರಣತಂತ್ರವನ್ನ ರೂಪಿಸಿರುವಂತದ್ದು. ಚಂದ್ರಕಲಾ.
ಅಭಿಷೇಕ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಒಟ್ಟಾರೆಯಾಗಿ ಇವತ್ತು ಡಾಕ್ಟರ್ CN ಮಂಜುನಾಥ್ ಅವರ ಮೊಗದಲ್ಲಿ ಬಹಳ ಮಂದಹಾಸ ಇದೆ. ಗೆಲುವಿನ ಕೇಕೆಯನ್ನು ಹಾಕ್ತೀವಿ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾದ್ ನೋಡಬೇಕಾಗತ್ತೆ. ಈಗ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಮುಂದೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೇನೆ ಗೊತ್ತಾಗುತ್ತೆ ಯಾರು ಏನು, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ.